ಕಡೆಗೆ ಒಂದು ಜನ ಬೆಲ್ಲ ಹೋಗುತ್ತೆ. 14 ಜನರಲ್ಲಿ 11 ಜನ ಮೃತಪಟ್ಟಿದ್ದಾರೆ. 10 ದೇಹಗಳು ಸಿಕ್ಕಿದೆ, ಇನ್ನು 1 ದೇಹ ಸಿಗಬೇಕು. ಬಾಡಿ ಇದರಲ್ಲಿ ಇದು ಕಪ್ಪೆ ಚಿಪ್ಪು, ಇದು ಕಲ್ಲಿನಲ್ಲಿರುವ ಕಪ್ಪೆ ಚಿಪ್ಪು. ಇದು ನಿನ್ನೆ ತೆಗೆದುಕೊಂಡು ಬಂದ ಕಪ್ಪೆ ಚಿಪ್ಪು ನೋಡಿ. ಸುಮಾರು ಸ್ಥಳೀಯರು ಮತ್ತೆ ದಿನೇಶ್ ಕಾರ್ಯ ತಂಡ, ಮೀನುಗಾರರು, ಯಂಡ್ಯರಪ್ಪ ಅವರು ಸಹ ಬೆಳಿಗ್ಗೆ ಎರಡು ಬೋಟ್ನಿಂದ ಬಂದಿದ್ದಾರೆ. ಫೈರ್ ಬ್ರಿಗೇಡ್ನವರು ಎಲ್ಲರೂ ಒಟ್ಟಾಗಿ ಜಂಟಿಯಾಗಿ ಇಲ್ಲಿ ಸ್ಥಳೀಯರು ಸಹ ತುಂಬಾ ಇದರಲ್ಲಿ ನಮಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಹುಡುಕ್ಬೋದಲ್ಲ. ಇದೇ ಇದರಲ್ಲಿ ಬಿದ್ದು, ಇದೇ ಇದರಲ್ಲಿ ಬಿದ್ದು. ಇಲ್ಲೇ ಮುಳುಗಿದ ಬಾಡಿ ಸಿಕ್ಕಿದಲ್ಲಿ, ಬಾಡಿ ಸಿಕ್ಕಿದಲ್ಲಿ ಅಲ್ಲೇ ಹೋಗೋಣ. ಸರಿ, ಯಾಕೆ ಇದ್ರ ತೋರ್ತದಲ್ಲ, ಇದ್ರ ತೋರ್ತದ. ಇಲ್ಲಿ ಇಲ್ಲಿ ಬೇಡ, ಇಲ್ಲಿ ಬೇಡ ಮಿಶ್ರಣ. ಇಲ್ಲೂ ಸಹ ಇಷ್ಟೇ ನೀರು, ಅಲ್ಲೂ ಸಹ ಇಷ್ಟೇ ನೀರು. ಹೌದು, ಇಲ್ಲಿಗಿಂತ ಕಡಿಮೆ ಉಂಟು ನೀರಲ್ಲಿ. ಈಗ ಆ ಸೈಡ್ ಹೋಗುದಿಲ್ಲ, ಬಾಡಿ ಇರುದು ಅಲ್ಲಿ. ಆ ಕಡೆ ಹೋಗೋಣ, ಅಲ್ಲೂ ಹಿಂಗೋಲಿ. ಅಲ್ಲ ಅವರು ಇದೇ ಲೈನಲ್ಲಿ ಸೀದಾ ಹಾಕಿ ಹೋಗಿ. ಬಾಡಿ ಮೇಲೆ ಬಂದಿದ್ದಾಗ ಈ ಬಾಡಿನ ಮತ್ತೊಂದು ಮೇಲೆ ಬಂದು ಅಲ್ಲಿ ಸಿಕ್ಕಿದ್ದು. 9 ಬಾಡಿ ಮೇಲೆ ಬಂದದ್ದು. 9 ಒಂದು ಲಾಸ್ಟ್ ಒಂದು ಬಾಡಿ ಇಲ್ಲೇ ಸಿಕ್ಕಿದ್ದು. ಬಾಡಿಯಿಂದ ಯಾವ್ದಲ್ಲ, ಬಾಡಿಯಿಂದ ಸಿಕ್ಕಿದ್ದಲ್ಲ. ಸಿಕ್ಕಿಲ್ಲ ಮೇಲೆ. ಪ್ರೀತಿ ಸ್ನೇಹಿತರೆ, ತುಂಬಾ ದುಃಖದ ವಿಷಯ ಏನಂದ್ರೆ, ಈ ಒಂದು ಅವಘಡ ಆಗೋದೊಂದು ಸನ್ನಿವೇಶ ಅಂದ್ರೆ ಎಷ್ಟು ಸಲ ತೊಂದರೆ ಅಂತ ಗೊತ್ತಾಗಲ್ಲ. 1 ವರ್ಷದ ಹಿಂದ್ಗಡೆ ನಮ್ಮ ಅಂಕೋಲದ ಗುಡ್ಡ ಕುಸಿತವಾಗಿ ಸುಮಾರು 11 ಜನ ಮೃತಪಟ್ಟಿದ್ದಾರೆ. ಆದರೆ ದುಃಖ ಏನಂದ್ರೆ, ಅಲ್ಲಿ ಸಹ ಇನ್ನು 2 ಜನ ದೇಹ ಸಿಕ್ಕಿಲ್ಲ. ಒಂದು ಜಗನ್ನಾಥ್ ಅವರ ಹಾಗೂ ಲೋಕೇಶ್ ಅವರ ದೇಹ. ಅದೇ ರೀತಿ ಇವತ್ತು ತಾರೀಕು, ಅದೇ 1 ವರ್ಷ ಕಳೆದು ಇವತ್ತು ಸಹ ಇಲ್ಲಿ ಒಂದು ನಮ್ಮ ಭಟ್ಕಳದ ಸಿರಳಿಯ ಅಟ್ಟಿಹಕ್ಕಳ ಎಂಬ ಊರಿನ ಹತ್ರ ಒಂದು, ಆದ್ರೆ ಇದು ಅಳಿವ ಬಾಗಿಲಿನ ಹತ್ರ ಕಪ್ಪೆ ಚಿಪ್ಪು ಏನಂದ್ರೆ ನೋಡಿ. ಕಪ್ಪೆ ಚಿಪ್ಪು ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನೋಡಿ. ಕಪ್ಪೆ ಚಿಪ್ಪು ಅಂದ್ರೆ ಇದು ಕಲ್ಲಿನಲ್ಲಿ ಇರ್ತದೆ ನೋಡಿ. ಎಲ್ಲರೂ ನೋಡಿ, ಇದು ಕಪ್ಪೆ ಚಿಪ್ಪು, ಇದು ಕಲ್ಲಿನಲ್ಲಿರುವ ಕಪ್ಪೆ ಚಿಪ್ಪು. ಇದು ನಿನ್ನೆ ತೆಗೆದುಕೊಂಡು ಬಂದ ಕಪ್ಪೆ ಚಿಪ್ಪು ನೋಡಿ. ಈ ಕಪ್ಪೆ ಚಿಪ್ಪು ಅಂತ ಹೇಳ್ತಾರೆ. ಇದು ಕಲ್ಲಲ್ಲಿ ಇರ್ತದೆ, ನಮ್ಮ ಕಲ್ಲಲ್ಲಿ. ನಾವು ತುಳುವಿನಲ್ಲಿ ಕಲ್ಲ ಅಂತ ಹೇಳ್ತೇವೆ. ಅದರೊಳಗಡೆ ಮಾಂಸ ಇರ್ತದೆ, ಮಾಂಸ ತೆಗಿಲಿಕ್ಕೆ ಹೋಗ್ತಾರೆ ನೋಡಿ. ಇದು ಪದಾರ್ಥಕ್ಕಂತ, ಮಾಂಸಕ್ಕಂತ ಹೋಗ್ತಾರೆ. ಯಾಕೆಂದ್ರೆ ಅದರ ಮಾಂಸ ತೆಗೆದು ಪದಾರ್ಥ ಮಾಡ್ತಾರೆ. ಆ ಪದಾರ್ಥ ಮಾಡ್ಲಿಕ್ಕೋಸ್ಕರ ಸುಮಾರು 14 ಜನ. ಆ 14 ಜನರಲ್ಲಿ 2 ಜನ ಗಂಡಸ ಆಗಿರ್ಬೋದು. ಅದು ಮತ್ತೆ ಒಂದೇ ಕುಟುಂಬದ 8 ಜನ ಇದೇ ನೀರಲ್ಲಿ, ಆ ನೀರಿನ ಒಬ್ಬರ ಮತ್ತೆ ಇಳಿತ ಗೊತ್ತಾಗದೆ, ಯಾಕಂದ್ರೆ ಅದು ಸಹ ಮೀನುಗಾರರಾಗಿರ್ಬೋದು ಇಲ್ಲಿನವರೇ. ಆ ಗೊತ್ತಾಗದೆ ನೀರಿನ ಉಬ್ಬರಕ್ಕೆ ಅವರು 14 ಜನರಲ್ಲಿ 11 ಜನ ಮೃತಪಟ್ಟಿದ್ದಾರೆ. ತುಂಬ ದುಃಖದ ವಿಷಯ. ಅದರಲ್ಲಿ ಸಹ 8 ಜನ ಹೆಂಗಸರು, ತಾಯಂದಿರು ತೀರಿದ್ದಾರೆ. ಯಾಕೆಂದ್ರೆ ಅದರಲ್ಲೂ ಸಹ 10 ದೇಹಗಳು ಸಿಕ್ಕಿದೆ, ಇನ್ನು 1 ದೇಹ ಸಿಗಬೇಕು. ಆ ದೇಹ ಸಿಗದೆ ಆ ಕುಟುಂಬದ ತುಂಬ ದುಃಖದಲ್ಲಿದ್ದಾರೆ. ದಯವಿಟ್ಟು ನಮ್ಮ ಇಲ್ಲಿ ಮೀನುಗಾರರಾಗಿರ್ಬೋದು ಅಥವಾ ಇದರ ಒಂದು ಈ ಸಮುದ್ರದ ಈ ಒಂದು ಹೊಳೆಯ ಅರಿವು ಇಲ್ಲದವರು ಯಾರು ಸಹ ಇಂಥ ಒಂದು ಈ ಕಪ್ಪೆ ಚಿಪ್ಪು ಅಥವಾ ಮೋಜಿ ಮಸ್ತಿ ಅಂತ ಹೇಳಿ ತಮ್ಮ ಪ್ರಾಣವನ್ನು ತೆಕ್ಕೊಳ್ಬೇಡಿ. ಯಾಕಂದರೆ ಇವತ್ತು ಆ ಕುಟುಂಬ ತುಂಬ ದುಃಖದಲ್ಲಿರ್ತಾರೆ. ಯಾಕಂದರೆ ಇಂಥ ಒಂದು ಅವಘಡದಲ್ಲಿ ಎಷ್ಟು ತೊಂದರೆ ಆಗ್ತದೆ ಅಂದರೆ, ಯಾಕೆಂದರೆ ಇಂಥ ಒಂದೇ ಒಂದು ಆ ಮನೆ ಒಂದು ಪದಾರ್ಥಕ್ಕೋಸ್ಕರ ಹೋಗಿ ಅವರು ಅಥವಾ ಇಂಥ ಒಂದು ಸನ್ನಿವೇಶದಲ್ಲಿ ಮುಳುಗಿ ಆ ದೇಹಗಳು ಸಿಗದೆ ಇವತ್ತು ಸಹ ಇನ್ನು ಅಷ್ಟು ದೇಹಗಳು ತೆಗಿಲಿಕ್ಕೋಸ್ಕರ ಸುಮಾರು ಇಲ್ಲಿನ ಸ್ಥಳೀಯರು ತುಂಬ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ನಾವು ಸಹ ಬೇರೆ ಕಡೆ ಇರ್ತೇವೆ, ಸಡನ್ಲಿ ಬರಲಿಕ್ಕಾಗಲ್ಲ. ಸ್ಥಳೀಯರು ಆ ದೇಹಗಳು ತೆಗೆದು ಆಮೇಲೆ ನಮ್ಮ ತಂಡ ಇಲ್ಲಿ ಬಂದು, ಆಮೇಲೆ ನಮ್ಮ ದಿನೇಶ್ ಕಾರ್ಯವರ ತಂಡ ಗಂಗೊಳ್ಳಿಯ ಅವ್ರ ತಂಡ ಸಹ ಬಂದು ನಿನ್ನೆ ದೇಹ ಸಿಗ್ತಿದೆ. ಒಟ್ಟಿಗೆ ಜಂಟಿಯಾಗಿ ಎಲ್ಲ ಇಲ್ಲಿನ ಫೈರ್ ಬ್ರಿಗೇಡ್ ಆಗಿರ್ಬೋದು ಅಥವಾ ಇಲ್ಲ ಸ್ಥಳೀಯರಾಗಿರ್ಬೋದು ಎಲ್ಲರೂ ಆ ದೇಹ ತೆಗಿಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅದರಿಂದ ಎಲ್ರಿಗೂ ಹೇಳೋದಷ್ಟು, ದಯವಿಟ್ಟು ಇಂಥ ಒಂದು ಸನ್ನಿವೇಶ, ಇಂಥ ಒಂದು ಕಡಲಿನಲ್ಲಿ ಸಿಗುವ ಒಂದು ಈ ಕಪ್ಪೆ ಚಿಪ್ಪು, ಇಲ್ಲಿನ ಸಮುದ್ರದ ಅರಿವು ಗೊತ್ತಿಲ್ಲದೆ ಯಾರು ಹೋಗಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ.
ನಾಲ್ಕು ಜನ ತಗೊಂಡು ಬಂದ್ರು, ಕೈ ಸಿಕ್ಬಿಟ್ರು. ಕಡೆಗೆ ಒಂದು ಜನ ಮೇಲೆ ಹೋಗ್ಲಿ. ಇವ್ರ ಜೊತೆ ಬಾಕಿದವರೆಲ್ಲ ಸ್ಥಳೀಯರು ಇದ್ರ ಅಲ್ಲಿ ಕಪ್ಪೆ ಚಿಪ್ಪ ಇವ್ರು 14 ಜನ ಅಷ್ಟೇ. ಇವ್ರು 14 ಜನ ಅಲ್ಲ, 12 ಜನ. ಇವ್ರು ಕಾಪಾಡಿಗೆ ಹೋದವ್ರು 2 ಜನ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ತಂಡದಲ್ಲಿ ಸುಮಾರು ಸ್ಥಳೀಯರು ಮತ್ತು ದಿನೇಶ್ ಕೆರೆ ತಂಡ ಮತ್ತು ಮೀನುಗಾರರು ತುಂಬ ಸಹಕಾರವಾಗಿದೆ. ಯಾಕೆಂದರೆ ಇವತ್ತು ನಮ್ಮ ಜೊತೆಗೆ ಯಂಡೇರಪ್ಪ ಅವರು ಸಹ ಬೆಳಿಗ್ಗೆ ಎರಡು ಬೋಟ್ನಿಂದ ಬಂದಿದ್ದಾರೆ. ಅವರು ಸಹ ತುಂಬ ನಿನ್ನೆ ಫೈರ್ ಬ್ರಿಗೇಡ್ನವರು ಎಲ್ಲರೂ ಒಟ್ಟಾಗಿ ಜಂಟಿಯಾಗಿ ಇಲ್ಲಿ ಸ್ಥಳೀಯರು ಸಹ ತುಂಬ ಇದರಲ್ಲಿ ನಮಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ದೇಹ ಬಿದ್ದಾಗ ಸ್ಥಳೀಯರು ಪ್ರಮುಖವಾಗಿ ಬರ್ತಾರೆ. ಆ ಪ್ರಮುಖವಾಗಿ ಇದ್ದಾಗ ಅವರೆಲ್ಲ ಬಂದು ಇವತ್ತು ನಮ್ಮ ಜೊತೆಗೆ ದಿನೇಶ್ ಕಾರ್ವಿ ಹಾಗೂ ಇಲ್ಲಿನ ಸ್ಥಳೀಯ ಮೀನುಗಾರರು ಸಹ ಬೋಟ್ ಇಟ್ಕೊಂಡು ಇವತ್ತು ಒಂದು ದೇಹ ಪತ್ತೆ ಆಗಲಿಕ್ಕಿತ್ತು. 10 ದೇಹಗಳು ಸಿಕ್ಕಿದೆ. ಒಂದು ದೇಹ ಇವತ್ತು ಬೆಳಿಗ್ಗೆ ನಮಗೆ ಇಲ್ಲಿ ಸಂದರ್ಭದಲ್ಲಿ ಮೇಲೆ ನಮಗೆ ದಿನೇಶ್ ಕಾರ್ವಿ ತಂಡದ ಒಂದು ದೋಣಿಯವರಿಗೆ ಸಿಕ್ತಲ್ಲಿ. ಅದೇ ರೀತಿ ನಾವು ಈಗ ಹೋಗುವಾಗ ಇಂಥ ಒಂದು ಅನಾಹುತ ಆಗಬಾರ್ದು. ಯಾರು ಸಹ ಒಂದು ಕಪ್ಪೆ ಚಿಪ್ಪು ಆಗೋದು ಪದಾರ್ಥಕ್ಕಂತ ಹೇಳಿ ತೆಗೆದುಕೊಂಡು ಹೋಗುದು. ಆದರೆ ಇವತ್ತು ಇಂಥ ಸಂದರ್ಭದಲ್ಲಿ ಯಾರು ಸಹ ಪ್ರಮುಖವಾಗಿ ಇಲ್ಲಿ ಮೀನುಗಾರರು ಎಲ್ಲ ಏರಿಳಿತ ಬಗ್ಗೆ ಗೊತ್ತಿರ್ತದೆ. ಅದರಿಂದ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಯಾರು ಹೋಗಬಾರ್ದಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೀನಿ.